ಇದು ವೈದ್ಯರು ಹೇಳಿದಂಥದ್ದು. ಇನ್ನೊಂದು ಕಡೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮುಖ್ಯಮಂತ್ರಿಗಳು ಗಾಯಾಳುಗಳನ್ನು ಆರೋಗ್ಯ ವಿಚಾರಿಸ್ತಾ ಇದ್ದಾರೆ, ಅಲ್ಲಿ ಅವರನ್ನು ಮಾತಾಡಿಸ್ತಾ ಇದ್ದಾರೆ. ಜೊತೆಗೆ ವೈದ್ಯರ ಬಳಿ ಏನಾಗಿದೆ ಎತ್ತ ಅಂಥೇಳಿ ಮಾಹಿತಿ ಪಡಿತಾ ಇದ್ದಾರೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬ್ರೂಕ್ಫೀಲ್ಡ್ ಆಸ್ಪತ್ರೆಯ ದೃಶ್ಯಗಳು. CM ಸಿದ್ದರಾಮಯ್ಯ ಇವತ್ತು ಭೇಟಿ ಕೊಟ್ಟಿದ್ದಾರೆ ಆಸ್ಪತ್ರೆಗೆ. ಗಾಯಾಳುಗಳ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಆಗಲೇ ಡಾಕ್ಟರ್ ಹೇಳಿದ ರೀತಿಯಲ್ಲಿ ಇದೊಂದು ಲೋ ಇನ್ಸೆಂಟಿಸಿ ಇರುವಂಥ ಒಂದು ಬ್ಲಾಸ್ಟ್ ಆಗಿದೆ. ಆ ಇಂಟೆನ್ಸಿಟಿ ಏನೇ ಇರ್ಬೋದು, ಲೋ ಆಗಿದ್ರೂ ಕೂಡ ನೋಡಿ ಗಾಯ ಕಡಿಮೆ ಏನೂ ಆಗಿಲ್ಲ. ಸುಮಾರು ಒಂದು 30% ಬರ್ನಿಂಗ್ ಇಂಜುರಿ ಆಗಿದೆ ಇವರಿಗೆ, ಸುಟ್ಟ ಗಾಯಗಳಾಗಿದೆ, ಬಳಲ್ತಾ ಇದ್ದಾರೆ. ಇನ್ನು 2-3 ಜನ ಬಹಳ ಗಂಭೀರವಾಗಿದ್ದಾರೆ. ಸೊ ಅವರ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ನಿನ್ನೆಯಷ್ಟೇ ಗೃಹ ಸಚಿವರು ಬಂದಿದ್ದರು, ಜೊತೆಗೆ DCM ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು, ರಾಜ್ಯಪಾಲರು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ಅದಾದ ಬಳಿಕ ಈಗ ಮುಖ್ಯಮಂತ್ರಿಗಳು ನೇರವಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಸುಮಾರು 10 ಜನ ಇಂಜೂರ್ಡ್ ಆಗಿದ್ದಾರೆ, 10 ಜನರಿಗೆ ಗಾಯಗಳಾಗಿದೆ. ಅದರಲ್ಲಿ ಈಗ ನೀವೇನು ಗಮನಿಸ್ತಾ ಇದ್ದೀರಿ, ಸ್ವರ್ಣಾಂಬ ಅವರಿಗೆ ಬಲಭಾಗದಲ್ಲಿ ಸುಮಾರು 30%ನಷ್ಟು ಸುಟ್ಟ ಗಾಯಗಳಾಗಿದ್ದಾವೆ. ಜೊತೆಗೆ ಕಿವಿಗೆ ಭಾಳ ಮೇಜರ್ ಆದಂಥ ಇಂಜುರಿ ಆಗಿದೆ. ಆಗಲೇ ವೈದ್ಯರು ಕೂಡ ಹೇಳ್ತಾ ಇದ್ರು, ಅವರ ಎಕ್ಸ್ಪೀರಿಯನ್ಸ್ನಲ್ಲಿ ಈ ಥರ ಟೆರರ್ ಅಟ್ಯಾಕ್ಗಳಾದಾಗ, ಬ್ಲಾಸ್ಟ್ಗಳಾದಾಗ ಭಾಳ ಹೆಚ್ಚಿನ ಗಾಯಗಳಾಗುತ್ತೆ, ಗಂಭೀರವಾದಂಥ ಗಾಯಗಳಾಗುತ್ತೆ. ಆದರೆ ಇಲ್ಲಿ ಲೋ ಇಂಟೆನ್ಸಿಟಿ ಇರುವಂಥ ಬ್ಲಾಸ್ಟ್ ಆಗಿದೆ ಅಂತ ಅವರು ಹೇಳ್ತಾ ಇದ್ದಿದ್ದು. ಎಸ್, ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಆದರೂ ಕೂಡ ಬ್ಲಾಸ್ಟ್ ಈಸ್ ಅ ಬ್ಲಾಸ್ಟ್. ಸೊ ಯಾವ ಕಾರಣಕ್ಕೋಸ್ಕರ, ಯಾವ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ ಇನ್ನಷ್ಟೇ ತನಿಖೆಯಲ್ಲಿ ಗೊತ್ತಾಗಬೇಕು. ಅಟ್ ದ ಸೇಮ್ ಟೈಮ್ ಇದೊಂದು ಟೆರರ್ ಅಟ್ಯಾಕ್ ಹೌದೋ ಅಲ್ವೋ, ಜೊತೆಗೆ ಆಗಲೇ DK ಶಿವಕುಮಾರ್ ಹೇಳಿದಂಥ ರೀತಿಯಲ್ಲಿ ಟೆರರ್ ಅಟ್ಯಾಕ್ ಹೌದು. ಯಾಕಂದರೆ ಈ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ನಲ್ಲೂ ಕೂಡ ಇದೇ ಥರ ಆಗಿತ್ತು. ನೋಡಿ, ಇಲ್ಲಿ ಮತ್ತೊಬ್ಬ ಗಾಯಾಳುವನ್ನು ವಿಚಾರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ವೈದ್ಯರು ಅವ್ರಿಗಾದಂಥ ಗಾಯಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಏನೆಲ್ಲ ಇಂಜುರಿಗಳಾಗಿದ್ದಾವೆ, ಹೇಗಾಗಿದೆ, ಈಗ ಅವರ ಸ್ಥಿತಿ ಹೇಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳಿಗೆ ವಿವರಿಸ್ತಾ ಇದ್ದಾರೆ. ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಸುಮಾರು 10 ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಗಾಯಗಳಾಗಿದೆ, ಇಂಜುರಿಗಳಾಗಿದೆ. ಅವ್ರಿಗೇನು ಗೊತ್ತೇ ಇರಲಿಲ್ಲ. ಅವರು ಪಾಪ ಶುಕ್ರವಾರ ಮಧ್ಯಾಹ್ನ ಊಟ ಮಾಡೋಣ ಅಂತ ಹೋಗ್ತಾ ಇದ್ದಂಥವ್ರು. ಎಲ್ಲ ಆಫೀಸು ಅಲ್ಲಿ IT ಸೆಂಟರ್ ಆಗಿರೋದ್ರಿಂದ IT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಭಾಳಷ್ಟು ಜನ ಇದ್ದರು. ಬಾರಪ್ಪ ಮಧ್ಯಾಹ್ನ ಊಟದ ಟೈಮ್ ಆಯಿತು, ಬನ್ನಿ ಒಂದು ಊಟ ಮಾಡ್ಕೊಂಬರೋಣ. ಅದು ರಾಮೇಶ್ವರಂ ಕೆಫೆಯಲ್ಲಿ ಮಧ್ಯಾಹ್ನದ ಹೊತ್ತು ಭಾಳ ಜನ ರಶ್ ಇರುತ್ತೆ ಕೆಫೆಯಲ್ಲಿ. ಆದರೂ ಕೂಡ ಬನ್ನಿ ಹೋಗೋಣ ಅಂತ ಎಲ್ಲರೂ ಹೋದಂಥವ್ರು. ಅವ್ರಿಗೆ ಏನು ಗೊತ್ತಿತ್ತು ಅಲ್ಲೊಂದು ಬ್ಲಾಸ್ಟ್ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ, ಹೀಗೋಗಿ ಆಸ್ಪತ್ರೆ ಬೆಡ್ ಮೇಲೆ ಮಲ್ಕೊಳ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆಕಸ್ಮಿಕವಾಗಿ ಆದಂಥ ಘಟನೆ ಭಾಳ ಆಘಾತ ಆಗಿರುತ್ತೆ. ಜೊತೆಗೆ ಒಂದು ರೀತಿ ಶಾಕ್ ಆಗಿರುತ್ತೆ ಅವರೆಲ್ರಿಗೂ. ಬೆಂಗಳೂರು ಭಾಳ ಸೇಫ್ ಅಂತ ಬಂದಿರ್ತಾರೆ ರೀ ಎಲ್ಲರೂ. ಇಟ್ ಇಸ್ ಅ ಸೇಫ್ ಸಿಟಿ, ಎರಡು ಮಾತಿಲ್ಲ. ಆದರೆ ಈ ಥರದ ಘಟನೆಗಳಿಂದ ಜನರಲ್ಲಿ ಒಂದು ರೀತಿ ದುಗುಡ, ಒಂದು ರೀತಿಯಲ್ಲಿ ಭಯ ನಿರ್ಮಾಣ ಆಗುತ್ತೆ ಅಂತ. ಹಾಗಾಗಿ ಆ ಭಯವನ್ನು ಹೋಗಲಾಡಿಸಬೇಕು, ದುಗುಡವನ್ನು ಹೋಗಲಾಡಿಸಬೇಕು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸಾಂತ್ವನ ಹೇಳುವಂಥ ಕೆಲಸವನ್ನು, ಧೈರ್ಯ ಹೇಳೋ ಕೆಲಸ ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.